ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಅತ್ತೆ ಹೇಳಿದ್ರು ನೀನ್ ಮಾತ್ರೆ ತರಕ್ ಹೋಗಿದ್ಯಾ ಅಂತ. ಎಲ್ಲಿ ಮಾತ್ರೆ? ಮಾತ್ರೆ ಇಲ್ವಂತೆ. ಯಾಕಂತೆ? ಖಾಲಿ ಆಗೋಗಿದ್ಯಂತೆ, ನಾಳೆ ಬನ್ನಿ ಅಂತ ಹೇಳಿದ್ರು. ಓ, ನಾಳೆ ಪುನಃ ಹೋಗ್ಬೇಕಾ ನೀನು? ಎಂತ ಸ್ಥಿತಿ ಬಂತ್ ನನಗೆ. ಒಂದು ಸುಳ್ಳನ್ನು ಮುಚ್ಚಾಕೋದಕ್ಕೆ ಇನ್ನೊಂದು ಸುಳ್ಳು. ಅಮ್ಮ, ಅತ್ತೆ ಮತ್ತೆ ಮಾವ ಅಜ್ಜಿನ ನೋಡೋದಿಕ್ಕೆ ಬಂದಿದ್ರು. ನೋಡಿದ್ರಾ? ಮಾತಾಡ್ಸಿದ್ರಾ? ಇಲ್ಲ. ಯಾಕೆ? ಅದು ಏನೋ ಅಜ್ಜಿ ನೋಡ್ಬೇಕಂತ ಬಂದ್ರು. ಅದೇನಾಯ್ತು ಗೊತ್ತಿಲ್ಲ, ಹಂಗೆ ವಾಪಸ್ ಹೊಟ್ಟೋದ್ರು. ಮಾವ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ತುಂಬಾ ಕೆಲಸ ಇರುತ್ತೆ ಲಚ್ಚಿ. ಫೋನ್ಗಿನ್ ಬಂದಿರುತ್ತೇನೋ, ಅದಕ್ಕೆ ಹೋಗಿರ್ತಾರೆ. ದೊಡ್ಡೋರಾದ್ಮೇಲೆ ತಲೆ ಬಿಸಿ ಜಾಸ್ತಿ ಅಲ್ವಾ? ಹಾಕಂದ, ದೊಡ್ಡವರಾದ್ರೆ ತಲೆ ಬಿಸಿ ಜಾಸ್ತಿ. ಹಾಗಾದ್ರೆ ನಾನು ಹೀಗೆ ಎದ್ಬಿಡ್ತೀನಿ, ದೊಡ್ಡವರೇ ಆಗಲ್ಲ. ಹಾಗಾಗಿದ್ರೆ ಚೆನ್ನಾಗಿರೋದು. ಆದ್ರೆ ಏನ್ ಮಾಡಕ್ಕಾಗಲ್ಲ ಕಂದ. ಬೇಕೋ ಬೇಡವೋ ದೊಡ್ಡವರಾಗ್ಬಿಡ್ತೀವಿ. ದೊಡ್ಡವರಾಗ್ತಿದ್ದಾಗೆ ಬೇಡದಿರೋ ತಲೆ ಬಿಸಿ ಎಲ್ಲ ಶುರು ಆಗುತ್ತೆ. ಅದರಿಂದ ಪಾರಾಗೋದು ಹೇಗೆ ಅಂತಾನೆ ಗೊತ್ತಾಗಲ್ಲ. ಹೌದಾ? ಹೂ ಕಂದ, ನಿಂತರ ಇರೋದೇ ಒಳ್ಳೇದು. ತುಂಬಾ ಸತಿ ನನಗೂ ಅನ್ಸುತ್ತೆ ನಿಂತರನೇ ಇದ್ಬಿಡ್ಬೇಕಿತ್ತು ಅಂತ. ಆದ್ರೆ ಏನ್ ಮಾಡೋದು, ಆಗಲ್ವೇ? ಸರಿ ಬಿಡು. ಊಟ ಮಾಡಿದ್ಯಾ? ಇವತ್ತು ನನ್ಗೆ ಅತ್ತೆನೇ ಊಟ ಮಾಡಿಸಿದ್ರು. ಅವ್ರು ನಿನಗೆ ಊಟ ಮಾಡಿಸಿದ್ರಾ? ಅತ್ತೆ ತುಂಬಾ ಒಳ್ಳೆಯವರು, ಮಾಮನೂ ಒಳ್ಳೆಯವರಲ್ವಾ? ಹಾಕಂದ, ತುಂಬಾನೇ ಒಳ್ಳೆಯವರು. ಅಮ್ಮ, ಯಾಕೆ ಕಳ್ತಾ ಇದ್ಯಾ? ಇಲ್ಲ ಕಂದ, ಸ್ವಲ್ಪ ಕಣ್ಣುರಿ, ಅದಕ್ಕೆ ಕಣ್ಣೀರ್ ಬಂತು. ಹೌದಾ? ಸ್ವಲ್ಪ ಹೊತ್ತು ಮಲ್ಕೋ, ಅವಾಗ ಕಣ್ಣುರಿ ಎಲ್ಲ ಸರಿ ಆಗುತ್ತೆ. ಸರಿಮಾ. ಈಗಲಾದ್ರೂ ಒಪ್ಕೊಳ್ತೀರಾ ನನಗೆ ಕೆಪಾಸಿಟಿ ಇದೆ ಅಂತ? ನೋಡಿ, ನಿಜ ಹೇಳಿ, ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಯಾರ ಕಡೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಿ? ಯಾರೋ ಒಬ್ರು ಮಾಡಿರ್ತಾರೆ. ಹೇಳಿದ್ನಲ್ಲ ಆಗ್ಲೇ, ನನ್ನ ಕೈ ಉದ್ದಕ್ಕೆ ಚಾಚ್ಕೊಂಡಿದೆ. ಈ ಒಂದೇ ಕೈ 8 ದಿಕ್ಕುಗಳಿಗೂ ಚಾಚ್ಕೊಂಡ್ಬಿಟ್ಟಿದೆ. ಎಲ್ಲಿ ಏನೇ ನಡೆದ್ರು ಇಮ್ಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ನನ್ನ ನೆಟ್ವರ್ಕ್ ಅಷ್ಟೊಂದು ಸ್ಪೀಡು. ನಿಮ್ಮ ಆಫೀಸು, ನಿಮ್ಮ ಮನೆ, ಎಲ್ಲಾ ಕಡೆ ನನ್ನ ಜನ ಇದ್ದಾರೆ. ಯಾರದು? ಹೇಳೋಣ ಬಿಡಿ, ಹೇಳೋ ಟೈಮ್ ಬರುತ್ತೆ. ಇನ್ನೂ ನಮ್ಮ ಮಿತ್ರತ್ವ ಫೈನಲೈಸ್ ಆಗಿಲ್ವಲ್ಲ. ನಾವು ಕ್ಲೋಸ್ ಆದ್ರೆ ತಾನೇ ಓಪನ್ ಅಪ್ ಆಗಕ್ಕೆ ಸಾಧ್ಯ. ಇಷ್ಟು ಹೇಳದ ಮೇಲೂ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ ನೀವು. ನನ್ನಿಂದ ಆದ್ರೆ ಲಾಭನೇ ಆಗೋದು, ಲಾಸ್ ಆಗೋದಿಲ್ಲ. ನಾವಿಬ್ರು ಕೈ ಮಿಲಾಯಿಸಿದ್ರೆ ನಮ್ಮನ್ನ ಮುಟ್ಟೋರೇ ಇರೋಲ್ಲ. ಬೆಂಕಿ ಬಿರುಗಾಳಿ ತರ ಸ್ಟ್ರಾಂಗ್ ಆಗಿರುತ್ತೆ. ನಾವಿಬ್ರು ಸೇರಿದ್ರೆ ನೀವು ಬೆಳಿಬಹುದು, ನಾನು ಬೆಳಿಬಹುದು. ನಾವಿಬ್ರು ಸೇರಿ ನಿಮ್ಮ ಅಣ್ಣನ ತುಡಿಬಹುದು. ಇಷ್ಟು ಹೇಳಿದ್ದೀನಿ, ಉಳಿದಿದ್ದು ನಿಮ್ಮಿಷ್ಟ. ಕುದುರೆನ ನೀರು ಬರುವು ಕರ್ಕೊಂಡು ಹೋಗ್ಬೋದು ಅಷ್ಟೇ. ನೀರು ಅದೇ ಕುಡಿಬೇಕು ತಾನೆ. ಇನ್ನ ನೇವುಂಟು, ನೀರುಂಟು, ಏನ್ ಮಾಡ್ತೀರ ನೋಡಿ. ಆಮೇಲೆ ಈ ನ್ಯಾಯ, ನೀತಿ, ಧರ್ಮ ಅನ್ನೋ ದೊಡ್ಡ ದೊಡ್ಡ ಮಾತುಗಳನ್ನ ಆಡಬೇಕು. ಉಪವಾಸ ಬಿದ್ದು ಸಾಯ್ತಿರೋನು ಏಕಾದಶಿ ಉಪವಾಸದ ಬಗ್ಗೆ ಭಾಷಣ ಬಿಗಿಬಾರ್ದು. ಒಂದು ತುತ್ತು ಅನ್ನ ಸಿಕ್ಕಿದ್ರೆ ಸಾಕಲ್ವಾ? ನಿನ್ನಂತವ್ರಿಗೆ ಅನ್ನನೇ ದೇವರಾಗಿರ್ಬೇಕು. ಯಾವುದು ಅನ್ನ ಕೊಡುತ್ತೋ ಅದೇ ಧರ್ಮ, ನೀತಿ, ನಿಯತ್. ದುಡ್ಡಿದ್ರೆ ಎಲ್ಲರೂ ನಿನ್ನ ಹತ್ರ ಬರ್ತಾರೆ. ಇಲ್ಲ ಅಂದ್ರೆ ಬೀದಿ ನಾಯ್ಕ
ಒಳ್ಳೆತನ ತಗೊಂಡೋಗಿ ಅಂಗಡಿ ಕೊಟ್ಬಿಟ್ಟು ಅಕ್ಕಿ ಬೇಳೆ ಕೊಟ್ರಿ ಅಂದ್ರೆ ಯಾರಾದ್ರೂ ಕೊಡ್ತಾರ? ಅಂಗಡಿನಲ್ಲಿ ಕೇಳೋದು ದುಡ್ಡು. ಕೇರಳ ದುಡ್ಡು. ನಿಮ್ಮಮ್ಮನ ಆಪರೇಷನ್ಗೆ ದುಡ್ಡು ಬೇಕು, ಅದು ಕಮ್ಮಿ ದುಡ್ಡು. ಕಂತೆ ದುಡ್ಡು ಬೇಕು. ಆ ದುಡ್ಡನ್ನ ಹಾಸ್ಪಿಟಲ್ ಇಟ್ರೇನೆ ನಿಮ್ಮಮ್ಮ ಉಳಿಯೋದು. ನೀನ್ ನಿಯತ್ತು, ನೀನ್ ಒಳ್ಳೆತನ ಇದು ಯಾವುದೂ ಆ ಕೆಲ್ಸಕ್ಕೆ ಬರೋದಿಲ್ಲ. ಈ ದುಡ್ಡೇ ನಿಮ್ಮಮ್ಮನ್ನ ಉಳಿಸೋದು. ನಾನು ಕೊಡೋ ದುಡ್ಡನ್ನ ಕಣ್ಣಿಗೆ ಹೊತ್ಕೊಂಡು ನಾನು ಹೇಳಿದ ಕೆಲಸನ ಮಾಡ್ಕೊಂಡು ಹೋಗು, ನೀನ್ ಒಳ್ಳೆ. ಅಷ್ಟಕ್ಕೂ ನಾನು ಆ ಮನೆಯ ಕಾಗದ ಪತ್ರಗಳನ್ನ ತಂದು ಕೊಡು ಅಂತ ಕೇಳ್ತಾ ಇದ್ದೇನೆ ನಿನ್ನ, ಇಲ್ವಲ್ಲ? ಎಲ್ಲೋ ಸಣ್ಣ ಪುಟ್ಟ ಈ ತರದ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನ ತಂದು ಕೊಡು ಅಂತ ಕೇಳ್ತಾ ಇದ್ದೆ, ಅಷ್ಟು ತಾನೆ? ಇಷ್ಟಕ್ಕೇನೆ ಯಾಕೆಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದೀಯ? ನೋಡು, ಇದೇ ತರ ಇನ್ನೊಂದ್ 2-3 ಫೈಲ್ಸ್ ಇದೆ, ತಂದು ಕೊಟ್ಬಿಡು, ಅಷ್ಟು ಸಾಕು. ನಿಮ್ ತಾಯಿನ ಉಳಿಸ್ಕೊಡೋ ಜವಾಬ್ದಾರಿ ನಾನು ತೋರ್ತೀನಿ, ಸರಿನಾ? ಏನು ಯೋಚನೆ ಮಾಡ್ತಾ ಇದೀಯ? ತಗೋ. ಬೇಡ, ಬೇಡವಾ? ನಿಮ್ ದುಡ್ಡು ನನಗ್ ಬೇಕಾಗಿಲ್ಲ. ಏನು? ಈ ದುಡ್ಡು ನಿನ್ಗೆ ಬೇಕಾಗಿಲ್ವಾ? ತಮ್ಮಯ್ಯ ಅಂತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಇನ್ ಮುಂದೆ ಇಂಥ ಕೆಲಸ ಎಲ್ಲ ನನ್ನಿಂದ ಮಾಡಕ್ಕಾಗಲ್ಲ. ಏನ್ ಮಾತಾಡ್ತಿದ್ದೀನಿ ಅಂತ ಪ್ರಜ್ಞೆ ಇದೆಯಾ ನಿನ್ಗೆ? ಚೆನ್ನಾಗಿ ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ. ನನ್ನ ಮನ್ಸು ಇದಕ್ಕೆ ಹೋಗ್ತಾ ಇಲ್ಲ. ಆ ಮನೆಯವ್ರು ತೋರಿಸೋ ಪ್ರೀತಿ, ಅವ್ರ ಗುಣ ನನ್ನನ್ನ ಕಟ್ಟಾಗ್ತಿದೆ. ಆದ್ರೂ ನಿಮ್ ಋಣ ನನ್ ಮೇಲಿತ್ತಲ್ವಾ, ಆ ಕಾರಣಕ್ಕೆ ಇಷ್ಟ ದಿವಸ ಇಷ್ಟ ಇಲ್ಲ ಅಂದ್ರೂ ನೀವು ಹೇಳಿದ್ದನ್ನೆಲ್ಲ ಮಾಡಿದ್ದೀನಿ. ಆದ್ರೆ ಇದನ್ನೆಲ್ಲ ಹೀಗೆ ಮುಂದುವರ್ಸೋದಕ್ಕೆ ನಾನ್ ತಯಾರಿಲ್ಲ. ನಿಮಗ್ ಕೈ ಮುಗ್ದು ಕೇಳ್ಕೊತೀನಿ, ನನ್ನ ದಯವಿಟ್ಟು ಬಿಟ್ಬಿಡಿ. ಹೇಗೋ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಕೆಲಸ ಸಾಧಿಸ್ತಾ ಇದ್ದೆ, ಕೈ ಕೊಟ್ಬಿಟ್ಲು. ತಗೋದು, ಈ ಫೈಲ್ ತಗೋ. ಅವ್ರು ಕೋಟ್ ಮಾಡಿರೋ ಅಮೌಂಟ್ಗಿಂತ ಕಡಿಮೆ ಕೋಟ್ ಮಾಡು. ಈ ಟೆಂಡರ್ ನಮ್ಗೆ ಆಗ್ಬೇಕು, ಅಂಡರ್ಸ್ಟ್ಯಾಂಡ್? ಎಸ್ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.